ಹೆಬ್ಬಾಳ್ ನಮ್ಮ ಗುರುಗುಂಟೆಪಾಳ್ಯ ಈ ಕಡೆ BL ರೋಡಿಂದ ಬರುವಂಥ ಜಾಗ, ಈ ಕಡೆ ಮಾಗಡಿ ರೋಡಲ್ಲಿ ದಟ್ ಜಂಕ್ಷನ್, ಸುಮನಹಳ್ಳಿ ಜಂಕ್ಷನ್, ಲೊಟ್ಟೆಗೋಲಹಳ್ಳಿ ಪ್ಲಸ್ ನಮ್ಮ ನಾಯಂಡಹಳ್ಳಿ, ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಭಾಳ ಜಾಸ್ತಿ ಸಮಸ್ಯೆ ಇದೆ, ಯಾವ ರೀತಿ ಟ್ರಾಫಿಕ್ನ ಈಸ್ ಮಾಡ್ಬೋದು ಅಂಥೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಇಲ್ಲ BDH ಇವರು ಕಮಿಷನರ್ ಇದ್ದರು ಕರೀರಿ, ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು, BMRC ಕಮಿಷನರು, BDA ಕಮಿಷನರು ನಾವೆಲ್ಲ ಸ್ಪಾಟ್ಗೆ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಈಸ್ ಔಟ್ ಮಾಡಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ ಸಾಧ್ಯ, ಎಲ್ಲಿ ಟನಲ್ ಮಾಡಲಿಕ್ಕೆ ಸಾಧ್ಯ, ಎಲ್ಲಿ ಫ್ಲೈಓವರ್ ಮಾಡಲಿಕ್ಕೆ ಸಾಧ್ಯ, ಇದನ್ನೆಲ್ಲ ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಅವ್ರಿಗೆ ನಾನು ಆದೇಶ ಕೊಟ್ಟಿದ್ದೆ. ಸೊ ನಾನೇ ಫೈನಲ್ಲು ಫಿಸಿಕಲಾಗಿ ನಾನೇ ನೋಡಬೇಕು ಅಂಥೇಳಿ, ಇದು ಪೇಪರಲ್ಲಿ ನೋಡೋದು ಬೇಡ ಅಂಥೇಳಿ ಫಿಸಿಕಲಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ನಾನು ನಮ್ಮ ಆಲ್ ಆಫೀಸರ್ಸ್ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಟೆಕ್ನಿಕಲ್ ಪೀಪಲ್ಲು ಕೂಡ ಜೊತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಕೇಳಿಕೊಂಡು ಚರ್ಚೆ ಮಾಡಿದ್ದೇವೆ. ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಸ್ಟೇಷನ್ಸ್ ಇದೆ, ಹೊಸ ಸ್ಟೇಷನ್ಸ್ ಮುಂದೊಂದು ದಿನಗಳು ಬರ್ತದೆ, ಅಲ್ಲೆಲ್ಲ ಹೆಚ್ಚಿಗೆ ಪಾರ್ಕಿಂಗ್ನ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ. ಯಾಕೆಂದರೆ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಾಂದರೆ ಟೂ ವೀಲರ್ಸ್ ನಿಲ್ಲಿಸ್ಬಿಟ್ಟು ಮೆಟ್ರೋಗೆ ಬರ್ತಾರೆ, ರೋಡ್ಗಳಲ್ಲೆಲ್ಲ ನಿಲ್ಲಿಸ್ಬಿಡ್ತಾ ಇದ್ದಾರೆ, ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನಿಲ್ಲಿಸ್ಬಿಡ್ತಾ ಇದ್ದಾರೆ. ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ, ಸಾರ್ವಜನಿಕರಿಗೆ ಅಂಥೇಳಿ ಸ್ವಲ್ಪ ಪಾರ್ಕಿಂಗು ಕೂಡ ನೀವು ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಇನ್ನೊಂದು ಮೇಜರ್ ಡಿವಿಷನ್ 3 ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇ ವಿಲ್ ಬಿ ಎ ಡಬಲ್ ಡೆಕ್ಕರ್. ಯಾಕೆಂದರೆ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡೆಯೋಕ್ಕಾಗಲ್ಲ. ರೋಡ್ನ ವೈಡಿಂಗ್ ಮಾಡಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡೋಕ್ಕೆ ಹೋದರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಈಗ ಆಗೋಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ. ಈಗ ಅಲ್ಲಿ ಪಿಲ್ಲರ್ಗಳನ್ನ ಹಾಕ್ಬಿಟ್ಟಿದ್ದೀವಿ. ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್, ಏನು ಒಂದು ಬೊಮ್ಸರ್ನ ಟು ಏರ್ಪೋರ್ಟ್ ಇತ್ತು, ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು. ಸೊ ಅಲ್ಲಿ ಹೊಸ ಪಿಲ್ಲರ್ಗಳನ್ನೂ ನಾವು ಆ್ಯಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಟೆಕ್ನಿಕಲಾಗಿ ಯೋಚನೆ ಮಾಡಿದೆ ಅದನ್ನು. ಆದರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು. ಏನು ನಾವು ಈಗ ರಾಗಿಗುಡ್ಡ ಟು ಸಿಲ್ಕ್ ಜಂಕ್ಷನ್ ಮಾಡಿದ್ದೀವಿ, ಆ ರೀತಿ ಬೆಂಗಳೂರನ್ನ ಇನ್ನೆಲ್ಲ ಕಡೆಯೂ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ. ಎರಡನೇದು, ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತೊಗೋಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ, ಅವ್ರೇನು ಶೇರ್ ತೊಗೋಬೇಕು ಅಂತ ಅವ್ರು ಹೇಳಿದ್ವಿ. ಅವರು ಅದನ್ನು ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ. 50-50 ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ, ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ, ಅರ್ಧ BBM ಮೆಟ್ರೋ ಅವ್ರಿಗೆ, ಪಿಲ್ಲರ್ ಅವ್ರದ್ದು, ಜಾಗ ಇವ್ರದ್ದು. ಸೊ ಅದಕ್ಕಿಬ್ಬರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ವಾಟ್ ಎವರ್ ದಿ ರೆವಿನ್ಯೂ ಬರ್ತಾಯಿದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೇವೆ. ಹೆಬ್ಬಾಳ್ ಫ್ಲೈಓವರಲ್ಲಿ BDA ಜಾಗ ಏನಿದೆ, ಅವರು ಅದನ್ನು ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ, ಈಗೇನು ಹೊಸ ಇದು ಒಂದು ಅಡಿಷ್ನಲ್ ರೋಡ್ ಮಾಡ್ತಾಯಿದ್ದೀವಿ, ಅದು ಏಪ್ರಿಲ್ 30ನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ. ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಅದು ಅವ್ರ ಕಾಂಟ್ರಾಕ್ಟ್ರು ಕರೆಸಿದ್ದೋ, ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕರೆಸಿದ್ದೋ. ಅಲ್ಲೊಂದು ತುಮಕೂರು ರೋಡಿಂದ ಏನು ನಾವು KR ಪುರಂಗೆ ಹೋಗ್ತಾಯಿದ್ದೇವೆ, ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸ್ ಔಟ್ ಮಾಡೋಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೂ ಕೂಡ BDA ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ 3 ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು BDA ಅವ್ರಿಗೆ ಮಾಡ್ತಾರಂಥ ಕೆಲಸ, ಅದನ್ನು ಮುಂದುವರ್ಸೋಕ್ಕೆ ಅವ್ರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಆಮೇಲೆ ನಾಳೆ ನಮ್ಮದು
ಇದಿದೆ ಬೋರ್ಡ್ಗೆ, ಇದಕ್ಕೆ ಬಜೆಟ್ಗೆ ಪ್ರೀ ಮೀಟಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇರಿಗೇಷನ್ ಇಲಾಖೆಗೆ ಮತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು, ಬಿ ಡಿ ಅವರು ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಪ್ರೀ ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನು ಒಂದು ಪ್ರಪೋಸಲ್ಸ್ನ ಚೀಫ್ ಮಿನಿಸ್ಟರ್ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಇಷ್ಟಕ್ಕೆ ನಾನು ಇವತ್ತು ಎಲ್ಲರನ್ನೂ ಕರೆದು ಇವತ್ತು ಮಾತುಕತೆ ಮಾಡಿದ್ದೀನಿ. ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ದೀವಿ 40 ಕಿಲೋಮೀಟ್ರಷ್ಟು ಎಲ್ಲ ಕಡೆ ಡಬಲ್ ಡಕ್ಕರ್ ಕಂಪಲ್ಸರಿ. ಏಕೆಂದರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ. ನಾನು ಇವತ್ತು ನೋಡ್ತಾ ಇಲ್ಲ, ನೆಕ್ಸ್ಟು ಮುಂದಕ್ಕೆ 30-40 ವರ್ಷದ ಲೆಕ್ಕಾಚಾರ ಹಾಕೊಳ್ತಾ ಇದ್ದೀವಿ. ಎಲ್ಲೇ ಮೆಟ್ರೋ ಮಾಡಿದ್ರು ವಿಲ್ ಬಿ ವಿತ್ ಎ ಡಬಲ್ ಡೆಕ್ಕರ್. ಅದನ್ನು ಕಾಸ್ಟು ಕಾರ್ಪೊರೇಷನ್ ಅರ್ಧ ಬೇರ್ ಮಾಡ್ತಾರೆ, ಮೆಟ್ರೋರು ಅರ್ಧ ಬೇರ್ ಮಾಡ್ತಾರೆ. ಕಾಸ್ಟ್ ಏನಿದೆಯಲ್ಲ ಆ ಕಾಸ್ಟ್ನ ರೋಡು ಹೆಂಗಿರೋ ಅವ್ರು ಮಾಡಬೇಕಾಯ್ತು. ಸೊ ಅದಕ್ಕೆ ಪಿಲ್ಲರ್ ದಪ್ಪ ಸೈಜ್ ಜಾಸ್ತಿ ಆಗ್ತದೆ, ಅದಕ್ಕೆ ಅರ್ಧ ಮೆಟ್ರೋ ಅವ್ರು ಮಾಡಬೇಕಾಗ್ತದೆ. ಇವ್ರು ಅರ್ಧ ಬೇರೆ ಮಾಡ್ತಾರೆ, ಇವ್ರು ಅರ್ಧ ಬೇರೆ. 60-40 ಒಟ್ಟು 9,800 ಕೋಟಿ ರೂಪಾಯಿ ಈಗ ಅಡಿಷನ್ ಕಾಸ್ಟ್ ಅದಕ್ಕೆ ಡಬಲ್ ಡಕ್ಕರ್ ಮಾಡೋಕ್ಕೆ ಬರ್ತದೆ. ವೆಸ್ಟ್ ಮಾತ್ರ. ಮುಂದಕ್ಕೆ ಬೇರೆ ಎಲ್ಲಿ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ವಿ ಡೂ, ಯಾವ ಮೆಟ್ರೋ ನಾವು ಮಾಡಲಿ ಡಬಲ್ ಡಕ್ಕರ್ಗೆ ಇರ್ತದೆ. ಯಾವ್ದು ಹೇಳಿ? ಟಿಕೆಟ್ ರೇಟು ನೋಡಿ, ಅದಕ್ಕೆ ಜಡ್ಜ್ ಅವರು ಇದ್ದಾರೆ, ಒಬ್ಬರು ಅವ್ರದ್ದು ಸೆಂಟ್ರಲ್ ಕಮಿಟಿ ಒಂದಿದೆ. ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಗೌರ್ಮೆಂಟ್ ಅವ್ರು ನಾವು ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಇದಕ್ಕೆ. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅವರು ಮಾಡಲಿ. ಆಗಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ. ಅದು ನನಗೆ ಮಾಹಿತಿ, ನಾನು ಅದನ್ನು ಅವ್ರ ರಿಪೋರ್ಟ್ನ ನಾನು ತಕ್ಕೊಂಡು ನಾನು ಇಂಟರ್ಫಿಯರ್ ಆಗೋಕ್ಕೆ ಸರಿ ಇಲ್ಲ. ಅದಕ್ಕೆ ಏನು ಹೇಳಿ? ಯಾರು ಎಲ್ಲಿ? ನನ್ನ ಮಾಹಿತಿಗೆ ಬಂದಿಲ್ಲ. 2 ಕೇಸು ಅಟೆಂಪ್ಟ್. Sir, in August, Union government approved the phase 3. So far, BMRCL has not floated the tender, civil work tender, because of the double decker. Is the double decker project delaying the? No. Government has to give an approval for it. Karnataka government, we have to give funds to it. They are asking for 9,800 crores. We have to place this before the cabinet. It is not a small money. It is the corporation will have to bear that expenditure. In turn, government has to help the corporation. So we have decided it is a long desired, very good concept which we are doing it. We have already tried for a small space in Ragi Gudda, and that you have seen yourself. So with some lot of corrections, maybe we will rectify these corrections also. We will do that because of the traffic, to ease out the traffic. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಆ ವಿಚಾರ ಪ್ರಸ್ತಾವನೆ ಮಾಡ್ತೀನಿ. 1,080 ಪೈಸಾ ಯಾರು ಹೇಳಿದ್ರಿ? ನಾನೇ 1 ಲೀಟ್ರಿಗೆ ನಾವೇ 5 ಪೈಸಾ ತಗೋತೀವಿ. ಇದ್ರ ನೀರನ್ನ ಆರ್ ಓ ನೀರನ್ನೇ 5 ರೂಪೀಸ್ ಏನೋ ಮಾಡಿದ್ದಾರೆ ಗೌರ್ಮೆಂಟು. 1 ಲೀಟ್ರಿಗೇನೋ ಸ್ಮಾಲ್ 1 ಪೈಸಾ ಗೀಸಾ ಇರಬೇಕು. ಅವರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು, ಬಿ ಡಿ ಅವರು. ಅದನ್ನು ಕ್ಯಾಬಿನೆಟ್ ಎತ್ಕೊಂಡು ಹೋಗಿ ಇಡ್ತೀನಿ. 14 ವರ್ಷ ಆಗಿದ್ದೆ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ದಟ್ ವಿ ಆರ್ ಲುಕಿಂಗ್ ಇಟ್. ಕಡಿಮೆ ಮಾಡಿದ್ರಲ್ಲಿ ಲಾಸ್ಟ್ ಟೈಮ್ ಅವರು. ಮತ್ತೆ ಕಡಿಮೆ ಮಾಡಿದ್ದು ನೀವು ಒಂದಿನೂ ತೋರಿಸಿಲ್ಲ, ನೀವು ಬರೀ ಜಾಸ್ತಿ ಮಾಡೋದೇ ತೋರಿಸ್ತಾ ಇದ್ದೀರಾ. Pardon? ಅದು ಬಿಡಿ, ಅವೆಲ್ಲ ಇಂಟರ್ನಲ್ ಇಶ್ಯೂಸ್ ವಿಲ್ ಸಾರ್ಟ್ ಔಟ್ ಆಲ್ಸೋ. ಈಗಾಗಲೇ ಕ್ಯಾಬಿನೆಟಲ್ಲಿ ಏನು ಬಿಡದಿತ್ತವೇ ಇತ್ತು, ಅದನ್ನು ಟೌನ್ಶಿಪ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಮ್ಮ ಲಾ ಮಿನಿಸ್ಟ್ರು ಕಂಪ್ಲೀಟ್ ನಿಮಗೆ ತಿಳಿಸಿದ್ದಾರೆ.
ಎರಡನೇದು, ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬೆಂಗಳೂರು ಸಿಟಿ, ಗ್ರೇಟರ್ ಬೆಂಗಳೂರು ಬಗ್ಗೆ. ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ MLAs ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಡಿಸಿಷನ್ ಬಂದಿದ್ದಾರೆ. MLAs ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ, ಬೆಂಗಳೂರು ಸಿಟಿ MLAs ಹತ್ರ. ಅದು ಮುಗಿದಿದೆ. ಈಗ ಸಾರ್ವಜನಿಕರನ್ನ ಕರಿತಾ ಇದ್ದೀವಿ, ಪಬ್ಲಿಕ್ ಹಿಯರಿಂಗ್ನ ಕರಿತಾ ಇದ್ದೀವಿ. ಪಬ್ಲಿಕ್ಕು ಏನು ಹೇಳ್ತಾರೆ, ಅವ್ರದ್ದೇನಾದ್ರು ಸಜೆಷನ್ಸ್ ಇದ್ರೆ ಅವ್ರಿಗೂ ತೊಗೊಳ್ಳಿ ಅಂತ ಹೇಳಿದ್ದೀವಿ. ಅದೆಲ್ಲ ಏನು ಮಾಡಿದಾರ ಅನ್ನೋ ಇನ್ನೂ ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಅದನ್ನು ನೀವು ಮಾಡಿರೋದನ್ನ ಸಾರ್ವಜನಿಕರು ಹೇಳಿದ್ವಿ. ನೀವು ಹೋಗಿ ನಿಮ್ಮ ಕ್ವಶನ್ಸ್ನ ಕೇಳಿ, ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ಮದು ಒಪಿನಿಯನ್ ಇದ್ರು ಪ್ರೆಸ್ ಅವ್ರ ಒಪಿನಿಯನ್ ತೊಗೊಳ್ಳೋಣ. ವಿಲ್ ಡೆಫಿನೆಟ್ಲಿ ಲುಕ್ ಅಟ್. ಅದು ಚರ್ಚೆ ಆಗ್ತಾ ಇದೆ. ಅದು ನಾನು ಚೀಫ್ ಮಿನಿಸ್ಟ್ರು ನಮ್ಮಿಬ್ರಿಗೂ ಇನ್ನು ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಅದಾದಮೇಲೆ ನಾವು ಏರ್ಪೋರ್ಟ್ ಅವ್ರನ್ನೂ ಕೇಳಬೇಕು. ಅವ್ರದ್ದು ಭಾಳ ಮುಖ್ಯ. ಯಾಕೆಂದರೆ ನಾವು ಅಂದ್ಕೊಂಡು ಜಾಗದಲ್ಲೆಲ್ಲ ಅವ್ರು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರ ಇದೆ. ಗುಡ್ಡೆಗೆ ಇರಬಾರ್ದು, ಜಮೀನು ಮಟ್ಟ ಇರಬೇಕು, ಏನು ಟ್ರಾಫಿಕ್ ಸಮಸ್ಯೆ, ಸೆಕ್ಯೂರಿಟಿ ಸಮಸ್ಯೆ, ಇವೆಲ್ಲ ಇದೆ. ಅದೆಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ 2-3 ಆಪ್ಷನ್ಸು ಇಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ಬರಲಿ, ಬಂದಾಗ ಮಾತಾಡೋಣ. ಈಗ ನಾನು ಬೆಂಗಳೂರು ಸಿಟಿದು ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ, ನನಗೆ ಸಂಬಂಧಪಟ್ಟಂತೆ ಏನಾದಿದ್ದರೆ ಪ್ರಶ್ನೆ ಕೇಳಿ, ಭಾಳ ನಮ್ರತೆಯಿಂದ ನಿಮ್ಗೆ ಉತ್ತರ ಕೊಡ್ತೀನಿ. ವಿಷನ್ ಏನು, ಬೆಂಗಳೂರು, ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಬೆಂಗಳೂರಿನ ಪ್ಲ್ಯಾನ್ ಸಿಟಿ ಆಗಲಿಲ್ಲ. ಅದಕ್ಕೆ ಬೆಂಗಳೂರನ್ನ ನಾವು ಒಳ್ಳೆ ಈಗಿರೋಂಥ ಸಿಟಿಲಿ ನಾವು ಇನ್ನೆಷ್ಟು ಈಸ್ ಔಟ್ ಮಾಡಲಿಕ್ಕೆ ಸಾಧ್ಯ ಟ್ರಾಫಿಕ್ನ, ಇನ್ನು ಮುಂದೆ ಬೆಳೆಯೋಂಥ ಬೆಂಗಳೂರಿಗೆ ಯಾವ ರೀತಿ ನಾವು ಒಂದು ವಿಷನ್ ಕೊಡಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ವಿ. ಮಾಸ್ಟರ್ ಪ್ಲ್ಯಾನ್ ಕೂಡ, ಹೊಸ ಮಾಸ್ಟರ್ ಪ್ಲ್ಯಾನ್ ಕೂಡ ಈಗಾಗಲೇ BD ಅವರು ಅದಕ್ಕೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಏನು ಆಗೋಗಿದೆಯಲ್ಲ, ಯಾರು ಹೇಳಿದ ಆಗಿಲ್ಲ ಅಂತ? ಬೆಂಗಳೂರು ಯಾವುದು ನೀವು ಅದನ್ನು ನೀವು ಹೇಳಿದ್ರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಅದು ಆಗಲೇ ಇವರು ನಮ್ಮ ಒಂದು ಕಮಿಟಿನೇ ಮಾಡಿದ್ದೀವಲ್ರಿ, ಅಸೆಂಬ್ಲಿಲಿ ಬಿಲ್ಲೇ ಪ್ರೆಸೆಂಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿನ ಚರ್ಚೆ ಮಾಡ್ತಾ ಇದ್ದಾರೆ. MLAಗಳು, MLCಗಳು, ನೀವು ಎಲ್ಲ ಚರ್ಚೆ ಮಾಡಿ. ನೋಡೋಣ, ನಾಳೆ ಚೀಫ್ ಮಿನಿಸ್ಟರ್ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮಗೇನು ಬೇಡಿಕೆ ಇದೆ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಿಮ್ಮದು ಎಲ್ಲ ಭಾಳ ನಮ್ಗೆ ಸಹಕಾರ ಇರಲಿ. ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ.